ಸಾರ್ವತ್ರಿಕ ಚುನಾವಣೆ ಲೋಕಸಭಾ ಚುನಾವಣೆ 2024 ಸಂಬಂಧಪಟ್ಟಾಗೆ 9 ST ರಿಸರ್ವ್ಡ್ ಬಳ್ಳಾರಿ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಾಗೆ 12 ಏಪ್ರಿಲಿಂದ 19 ಏಪ್ರಿಲ್ವರೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇತ್ತು. 12ರಿಂದ 19ವರೆಗೆ ನಮಗೆ ಒಟ್ಟಾರೆ 19 ಅಪ್ಲಿಕೇಶನ್, 11 ಅಭ್ಯರ್ಥಿಯಿಂದ 19 ನಾಮಿನೇಷನ್ ಪತ್ರವನ್ನು ಸಲ್ಲಿಕೆ ಆಗಿತ್ತು. 20ನೇ ತಾರೀಕು ನಾಮಾಂಕನ ಪತ್ರದ ಸ್ಕ್ರೂಟಿನಿ ದಿನಾಂಕ ಇತ್ತು. ಸೊ ಸ್ಕ್ರೂಟಿನಿ ಇರುವಾಗ ನಮ್ಮಲ್ಲಿ ಇರ್ತಕ್ಕಂಥ 19 ನಾಮಿನೇಷನ್ ಪೇಪರ್ಗಳನ್ನು ನಾವು ಸ್ವೀಕರಿಸಿದ್ದೀವಿ. ಒಟ್ಟಾರೆ 20ನೇ ತಾರೀಕುವರೆಗೆ 11 ಅಭ್ಯರ್ಥಿಗಳದ್ದು ಹೆಸರು ಫೈನಲೈಸ್ ಆಗಿತ್ತು. ಇವತ್ತು 11ರಿಂದ 3ವರೆಗೆ ಪತ್ರವನ್ನು ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇತ್ತು. ಒಬ್ಬರು ಪಕ್ಷೇತರ ಅಭ್ಯರ್ಥಿ ಶ್ರೀಮತಿ ಬಿ ಭಾಗ್ಯಲಕ್ಷ್ಮಿ ಅವರ ನಾಮಪತ್ರವನ್ನು ವಾಪಸ್ ತಗೊಂಡಿದ್ದಾರೆ. ಇವಾಗ ಒಟ್ಟಾರೆ 10 ಅಭ್ಯರ್ಥಿ ನಮ್ಮ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಾಗೆ ನಮ್ಮ 9 ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿರ್ತಾರೆ. ಅವ್ರಿಗೆ ಈಗಾಗಲೇ ಕ್ಯಾಂಡಿಡೇಟ್ಸ್ಗೆ ನಾವು ಸಿಂಬಲ್ಸ್ ಕೂಡ ಈಗಾಗಲೇ ಅಲಾಟ್ ಮಾಡಿದ್ದೀವಿ. ಸೊ ದಿಸ್ ಫಾರ್ಮ್ 7A ಇವಾಗ ಪೋಸ್ಟಲ್ ಏನು ನಮ್ಮದು ಬ್ಯಾಲೆಟ್ ಪೇಪರ್ ಇದೆ ಅದನ್ನು ನಾವು ನಮಗೆ ಡೇ ಆಫ್ಟರ್ ಟುಮಾರೋ ಬಂದುಬಿಡುತ್ತೆ. ಸೊ ಸಿಂಬಲ್ ಅಲೋಕೇಶನ್ಗೆ ವಿಲ್ ಬಿ ಆಥರೈಸ್ಡ್ ಆಗಿ ನಾವು ನಿಮಗೆ ಒಂದು ಇನ್ಫಾರ್ಮೇಷನ್ ಮೆಸೇಜ್ ಆಗಿ ಕೊಟ್ಬಿಡ್ತೀವಿ. ಸೊ ಈಗ ಸದ್ಯಕ್ಕೆ ನಮ್ಮಲ್ಲಿ 10 ಅಭ್ಯರ್ಥಿಯವರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿರ್ತಾರೆ. ಅದರಲ್ಲಿ 3 ಜನ ನ್ಯಾಷನಲ್ ಪಾರ್ಟಿಯಿಂದ ಇದ್ದಾರೆ, 4 ಜನ ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ RUPP ಅಂದರೆ ಎಲೆಕ್ಷನ್ ಕಮಿಷನ್ನಲ್ಲಿ ರಿಜಿಸ್ಟರ್ ಆಗಿರ್ತಾರೆ, ಆದರೆ ಅವ್ರಿಗೆ ಯಾವುದೇ ರೀತಿ ರೆಕಗ್ನಿಷನ್ ಇರಲ್ಲ. ಸೊ ಅಂಥ 4 ಅಭ್ಯರ್ಥಿಗಳು RUPP ಸಂಬಂಧಪಟ್ಟವರು ಮತ್ತು 3 ಜನ ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿ ಆಗಿರ್ತಾರೆ. ಸರ್ 3 ನ್ಯಾಷನಲ್ ಪಾರ್ಟಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಬಹುಜನ್ ಸಮಾಜ್ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ. ಈ ನಮ್ಮ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಾಗೆ 3 ಜನ ನ್ಯಾಷನಲ್ ಪಾರ್ಟಿಯವರು ಪಾರ್ಟಿಸಿಪೇಟ್ ಆಗಿದ್ದಾರೆ. ಹಾಂ ಹೌದು 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 ಸರ್, ಚುನಾವಣೆ ಸಂದರ್ಭದಲ್ಲಿ ಶ್ರೀರಾಮುಲು ಅವರ ಇವರು ಅಡ್ವೊಕೇಟ್ ಬಂದು ಜೋಯಿಶ್ವರ್ ಅಂತೇಳಿ ಅಬ್ಜೆಕ್ಷನ್ ಹಾಕಿದ್ರು ಸರ್. ಅದೇನು ಜಿನೇನ ಅಥವಾ ತಮಗೇನು ಮತ್ತೆ ಸ್ಕ್ರೂಟಿನಿ ಸಂಬಂಧಪಟ್ಟಾಗೆ ಸ್ಕ್ರೂಟಿನಿ ಮಾಡೋದ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಮತ್ತು ಆನರಬಲ್ ಸುಪ್ರೀಂ ಕೋರ್ಟ್ ಅವ್ರದ್ದು ಗೈಡ್ಲೈನ್ಸ್ ಇದೆ. ಸೊ ಆ ಗೈಡ್ಲೈನ್ ಸಂಬಂಧಪಟ್ಟಾಗೆ ಯಾವುದಾದ್ರೂ ಅಬ್ಜೆಕ್ಷನ್ ಇದ್ದರೆ ಆ ಗೈಡ್ಲೈನ್ಸಲ್ಲಿ ಇರ್ತಕ್ಕಂಥ ಅಬ್ಜೆಕ್ಷನ್ ಅಂದರೆ ಅವರು ಮೇಜರಾಗಿ ಕೊಟ್ಟಿದ್ದು ಅಬ್ಜೆಕ್ಷನಲ್ಲಿ ಅವ್ರದ್ದು ಫಾರ್ಮ್ಯಾಟ್ ಸರಿ ಇರಲಿಲ್ಲ ಮತ್ತು ಅವರು ಡೇಟ್ ಏನು ಬರ್ಸಿದ್ರು ಅದು ಸರಿ ಇರಲಿಲ್ಲ ಅಂತ ಟೈಪೋಗ್ರಾಫಿಕಲ್ ಮತ್ತು ಅನ್ಸಬ್ಸ್ಟ್ಯಾನ್ಷಿಯಲ್ ಅಂದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಸಬ್ಸ್ಟ್ಯಾನ್ಷಿಯಲ್ ಎರರ್ ಇರಬೇಕು ಅಂತ ಇತ್ತು. ಮತ್ತು ಇನ್ನೊಂದು ಏನು ಅಬ್ಜೆಕ್ಷನ್ ಅವರು ಹಾಕಿದ್ರು, ಅವರು ಏನು ಅಫಿಡವಿಟ್ ಫೈಲ್ ಮಾಡಿದ್ದಾರೆ ಅದರಲ್ಲಿ ಇರ್ತಕ್ಕಂಥ ಮಾಹಿತಿ ಸರಿ ಇಲ್ಲ ಮತ್ತು ಇನ್ನೊಬ್ಬರು ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇಲ್ಲ ಅಂತ ಕೇಳಿದರು. ಅಫಿಡವಿಟಲ್ಲಿ ಯಾವುದೇ ಕಾಲಮ್ ಖಾಲಿ ಬಿಡಬಾರ್ದು. ಯಾವುದೇ ಅಭ್ಯರ್ಥಿ ಅವರು ಏನು ಫಾರ್ಮ್ 26 ಅಂತ ನಾವು ಹೇಳಿರ್ತೀವಿ ಅಫಿಡವಿಟ್, ಆ ಅಫಿಡವಿಟನ್ನು ಕಂಪ್ಲೀಟ್ ತುಂಬಬೇಕು, ಯಾವುದು ಕಾಲಮ್ ಖಾಲಿ ಬಿಡಬಾರ್ದು. ಅವರು ಏನು ಡಿಕ್ಲರೇಷನ್ ಮಾಡಿರ್ತಾರೆ ಅದರ ಸಂಬಂಧಪಟ್ಟಾಗೆ ಅದು ನಿಜನಾ ಸುಳ್ಳು ಅಥವಾ ಇನ್ಕರೆಕ್ಟ್ ಇನ್ಫಾರ್ಮೇಷನ್ ಇದೆಯನ್ನುವ ಅದನ್ನು ನಾವು ಸ್ಕ್ರೂಟಿನಿ ಸಮಯದಲ್ಲಿ ಚೆಕ್ ಮಾಡಲ್ಲ. ನಾವು ಏನು ಚೆಕ್ ಮಾಡ್ತೀವಿ, ಫಾರ್ಮೆಟ್ ಕರೆಕ್ಟ್ ಇರಬೇಕು, ಫಾರ್ಮೆಟಲ್ಲಿ ಪ್ರತಿಯೊಂದು ಮಾಹಿತಿ ಅವರು ಕೊಟ್ಟಿರಬೇಕು. ಮತ್ತು ಈವನ್ ಕಾಸ್ಟ್ ಸಂಬಂಧಪಟ್ಟಾಗೆ ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಾಗೆ ಸ್ಕ್ರೂಟಿನಿ ಸಮಯದಲ್ಲಿ ನಾವು ಕಾಸ್ಟ್ ಸರ್ಟಿಫಿಕೇಟು ನೈಜತೆ ಪರಿಶೀಲನೆ ಮಾಡೋದಿಲ್ಲ. ಅದು ಯಾವ ಉದಾಹರಣೆಗೆ ಗ್ರೇಡ್ 2 ತಹಸೀಲ್ದಾರ್ ಅಥವಾ ಗ್ರೇಡ್ 1 ತಹಸೀಲ್ದಾರಿಂದ ಇಶ್ಯೂ ಆಗಿರಬೇಕು ಮತ್ತು RD ನಂಬರ್ ಇರಬೇಕು, ಅದನ್ನೇ ನಾವು ಚೆಕ್ ಮಾಡ್ತೀವಿ. ಅದು ಬಿಟ್ಟು ಇದು ಅಭ್ಯರ್ಥಿಯು ಕಾಸ್ಟ್ ಯಾವುದು, ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದು ಯಾವುದು, ಅದನ್ನು ನಾವು ಸ್ಕ್ರೂಟಿನಿ ಸಮಯದಲ್ಲಿ ಚೆಕ್ ಮಾಡಲ್ಲ. ಹಾಗಾಗಿ ಅವರು ಏನು ಅಬ್ಜೆಕ್ಷನ್ ಮಾಡಿದ್ರು ಅದನ್ನು ನಾನು ಓವರ್ ರೂಲ್ ಮಾಡಿದ್ದೆ, ಫಾರ್ವರ್ಡ್ ಮಾಡಿದ್ದೆ. ಅದೇ ಓವರ್ ರೂಲ್ ಅಂದರೆ ಡಿಡ್ ನಾಟ್ ಎಕ್ಸೆಪ್ಟ್. ಕೇವಲ ಫಾರ್ಮೆಟ್ ಮಾತ್ರ ನೋಡ್ತೀರಿ ಸರ್, ಅಂದರೆ ಹಿಂಗಿರ್ಬೇಕು. ಫಾರ್ಮೆಟ್ ಏನು ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಿರ್ತಾರೆ ಮತ್ತು ಅದನ್ನ ಕಂಪ್ಲೀಟ್ ಆಗಿ ತುಂಬಿಸಿರ್ಬೇಕು ಅವರು. ಅಲ್ಲಿ ಅವರು ಫರ್ದರ್ ಅಪೀಲ್ ಕೂಡ ಅವರು ಎಲೆಕ್ಷನ್ ಪಿಟಿಷನ್ ಹಾಕೋಬಹುದು.
ಸರ್ ಇಲ್ಲಿಯವರೆಗೆ ಒಟ್ಟಾರೆ ಎಷ್ಟು ಚುನಾವಣಾ ಇದ್ರದ್ದು ಉಲ್ಲಂಘನೆ ಕೇಸ್ಗಳಾಗಿದ್ದಾವೆ, ಪಕ್ಷಗಳ ಮೇಲಾಗಿದೆಯಾ ಅಥವಾ ಯಾವ್ಯಾವ ಪಕ್ಷಗಳ ಮೇಲೆ? ಅದು ನನ್ನ ಹತ್ರ ಈಗ ಇಲ್ಲ, ನಾನು ಸೆಪರೇಟ್ ಆಗಿ ಕೊಡಿಸ್ತೀನಿ, ತುಕಾರಾಮ್ ಅವ್ರಿಗೆ ಕೊಡ್ತೀನಿ ಇನ್ಫಾರ್ಮೇಶನ್. ಆಮೇಲೆ ಅದೊಂದು, ಆಮೇಲೆ ಇಲ್ಲಿಯವರೆಗೂ ಕೂಡ ಎಷ್ಟು ಹಣ ವಶಪಡಿಸ್ಕೊಂಡ್ರು ಅದು ಕೂಡ ಇದೆ. ಟೋಟಲ್ ಒಟ್ಟಾರೆ ಸರಿ 8,09,00,000 ಏನೋ ಆಗಿರಬೇಕು, ನಾನು ಕರೆಕ್ಟ್ ಎಕ್ಸಾಕ್ಟ್ ಇನ್ಫಾರ್ಮೇಶನ್. ಹಾಂ ಹೌದು, ಈಗಾಗಲೇ ಪೊಲೀಸ್ ಇಲಾಖೆಯಿಂದ IT-ನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಾಯಿತು. IT ಇಲಾಖೆನವರು ಕೋರ್ಟಲ್ಲಿ ಹಣವನ್ನು ನಮಗೆ ಜಮಾ ಮಾಡಿ ಅಂತ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಕೋರ್ಟಿಂದ ಅದು ಆದೇಶ ಆಯಿತು ಅಂದರೆ ಆ ಅಮೌಂಟನ್ನು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೌದು, ಅವರು ಸೆಪ್ರೇಟಾಗಿ ಅವ್ರದ್ದು ತನಿಖೆ ನಡೆಸ್ತಾರೆ. ಮಾಡಿರ್ಬೋದು ನನಗೆ ಅದ್ರ, ಬಿಕಾಸ್ ಅದು ಒಟ್ಟಾರೆ ಒಂದೇ ಕೇಸ್ ಆಗಿದ್ದರಿಂದ ಅದನ್ನು ಇನ್ಕಮ್ ಟ್ಯಾಕ್ಸ್ಗೂ ಅದೇ ದಿವಸ ಪೊಲೀಸ್ ಇಲಾಖೆನವರು ತಿಳಿಸಿದ್ರು. ಹೌದು 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 ಅದೇ ಕೋರ್ಟ್ಗೆ ಜಮಾ ಆಗಿದ್ದರಿಂದ ಕೋರ್ಟಿಂದ ಅದನ್ನು ಬಿಡಿಸಿ ಇನ್ಕಮ್ ಟ್ಯಾಕ್ಸ್ನವರು ತಗೋತಾರೆ. ಹಾಂ ಹೌದು 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 ಸರ್, ಕೆಲವೊಂದು ಅಬ್ಜೆಕ್ಷನ್ಸ್ ಕೂಡ ಅಂದರೆ ಈಗ ಇತ್ತೀಚೆಗೆ ಬಿಜೆಪಿ ಪ್ರತಿಭಟನೆ ವಿಚಾರಗಳಲ್ಲಿ ಸರ್ ಅದೇನು ಕೆಲವೊಂದು ತಮಗೂ ಕೂಡ ಮನವಿ ಸಲ್ಲಿಸಿದ್ವಿ, ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್, ಅದೇನಾಯಿತು? ಅದಕ್ಕೆ ಈಗಾಗಲೇ ನಮ್ಮ CO ಆಫೀಸಿಂದ ಇದು ಬಂದಿತ್ತು. ಅದರ ಬಗ್ಗೆ ಸಮಗ್ರವಾಗಿ ವರದಿ ನಾನು ಪೊಲೀಸ್ ವರಿಷ್ಠಾಧಿಕಾರಿಯಿಂದ ವರದಿ ತಗೊಂಡಿದ್ದೆ ಮತ್ತು ನಮ್ಮ ಉಪ ಚುನಾವಣಾಧಿಕಾರಿ 93 ಮತ್ತು 94 ಅಂದರೆ ಸಿಟಿ ಮತ್ತು ರೂರಲ್ ಇಬ್ಬರಿಂದನೂ ರಿಪೋರ್ಟ್ ತಗೊಂಡಿದ್ದೀನಿ. ಆ ಸಂಬಂಧಪಟ್ಟಾಗೆ ಆ ದಿವಸ ಏನು ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅದಕ್ಕಿಂತ ಜಾಸ್ತಿ ವೆಹಿಕಲ್ ಇತ್ತು ಅಂತ ಕಂಪ್ಲೇಂಟ್ ಆಗಿದ್ದು, ಅದಕ್ಕೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ಒಂದು FIR ಕೂಡ ಮಾಡಲಾಗಿದೆ. ಮತ್ತು ಆ ದಿವಸ ನಮ್ಮ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ಏನಿರ್ತಾರೆ ಅವರು ಕಂಪ್ಲೀಟ್ ಕಾರ್ಯಕ್ರಮದ ವಿಡಿಯೋ ತಗೊಂಡು ಅದಕ್ಕೆ ಸಂಬಂಧಪಟ್ಟಾಗೆ ಎಕ್ಸ್ಪೆಂಡಿಚರನ್ನು ಕ್ಯಾಂಡಿಡೇಟ್ ಹೆಸರಲ್ಲಿ ಬುಕ್ ಮಾಡಿದ್ದಾರೆ. ಸರ್, ಈಗ FIR ಅಂತ ಪ್ರತಿಯೊಂದು ಕೋರ್ಟಿಂದ ಪರ್ಮಿಷನ್ ತಗೊಂಡು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಇದ್ದರೆ ಕೋರ್ಟಿಂದ ಪರ್ಮಿಷನ್ ತಗೊಂಡು FIR ಮಾಡಬೇಕು. ಸೊ ಅದನ್ನು ಕೋರ್ಟಿಂದ ಪರ್ಮಿಷನ್ ತಗೊಂಡು ನಾವು FIR ಮಾಡಿದ್ದೀವಿ. 188 ಏನು ಇರಬೇಕು, ಪರ್ಟಿಕ್ಯುಲರ್ ಪರ್ಸನ್ ಮೇಲೆನಾ ಅಥವಾ ಆರ್ಗನೈಸರ್ ಮೇಲೆ? ಸೊ ನಮಗೆ ಯಾರು ಪರ್ಮಿಷನ್ ಕೇಳಿರ್ತಾರೆ, ನಮ್ಮ ಹತ್ರ ಪರ್ಮಿಷನ್ ಕೇಳಿದ್ದಕ್ಕೆ ಪಕ್ಷದಿಂದ ಒಬ್ಬರು ಬಂದು ಅರ್ಜಿ ಹಾಕಿರ್ತಾರೆ, ನಾವು ಇಷ್ಟು ವೆಹಿಕಲ್ ಯೂಸ್ ಮಾಡ್ತೀವಿ, 10 ವೆಹಿಕಲ್ ಅಥವಾ 15 ವೆಹಿಕಲ್ ಯೂಸ್ ಮಾಡ್ತೀವಿ ಅಂತ ಏನು ಪರ್ಮಿಷನ್ ತೊಗೊಂಡಿರ್ತಾರೆ, ಅದಕ್ಕೆ ಏನಾದರೂ ವೈಲೇಷನ್ ಆದರೆ ಯಾರು ಪರ್ಮಿಷನ್ ಕೇಳಿರ್ತಾರೆ ಅವ್ರ ಮೇಲೆ ನಾವು ಸರ್ ಇನ್ನೊಂದು ಆರೋಪ ಮಾಡಿದ್ರು ಸರ್, ಅಂದರೆ ASP ಅವ್ರ ಪತ್ನಿನೂ ಕೂಡ ಆರೋಪ ಮಾಡಿ ತಮಗೂ ಲೆಟರ್ ಕೊಟ್ಟಿದ್ದೀವಿ. ಅದಕ್ಕೂ SP ಅವರಿಂದ ನಾನು ವರದಿ ತೊಗೊಂಡಿದ್ದೆ. ಆ ದಿವಸ ಏನು ಅವ್ರದ್ದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಪ್ರಕಾರ ಅವರು ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅದಕ್ಕೆ CO ಆಫೀಸ್ಗೂ ರಿಪ್ಲೈ ನಾನು ಈಗಾಗಲೇ ಕಳಿಸಿದ್ದೆ. ಹಾಂ, CO ಅಂದರೆ ಚೀಫ್ ಎಲೆಕ್ಟರಲ್ ಆಫೀಸರ್ ಕರ್ನಾಟಕ ಸ್ಟೇಟಿಗೆ ಆಗಿರ್ತಾರೆ. ಹೌದು ಹೌದು. ಮತಗಟ್ಟೆ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ 1972, 1972. 288 ಇದೆ, ಅದನ್ನು ಕೂಡ ನಾನು ಮಾಹಿತಿ ಕೊಡ್ತೀನಿ. ಅಲ್ಲಿ ಗಿವ್ ದಟ್ ಇನ್ಫಾರ್ಮೇಷನ್. ಸೆಕೆಂಡ್ ಫೇಸ್ ಆದಮೇಲೆ ಬರುತ್ತೆ. ಹಾಂ, ಈಗ ಸದ್ಯಕ್ಕೆ ಎಂಡ್ ಆಫ್ ಮಂತ್ 28, 29 ಬರ್ಬೋದು. ಯಾಕೆಂದರೆ ಅಟ್ ಎ ಟೈಮ್ ಇಡೀ ಕಂಟ್ರಿದಲ್ಲಿ ಎಲೆಕ್ಷನ್ ಆಗಿದ್ದರಿಂದ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಬರಲಿಕ್ಕೆ. ಸರ್, ಈಗ ಚುನಾವಣಾ ವೆಚ್ಚದ ಕ್ಷೇತ್ರ ಅಂತೇಳಿ ಬಳ್ಳಾರಿ ರೂರಲ್ ಸಿಟಿ, ಅದ್ರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಏನಾದರೂ? ಹೌದು, ಈಗ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 3 FST ಅಂದರೆ ಫ್ಲೈಯಿಂಗ್ ಸ್ಕ್ವಾಡ್ ಮತ್ತು ವಿಡಿಯೋ ಸರ್ವೆಲೆನ್ಸ್ ಟೀಮನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಸೊ ಅವರು ರೌಂಡ್ ದ ಕ್ಲಾಕ್ ಯಾವುದಾದ್ರೂ ನಮ್ಮಿಂದ ಪರ್ಮಿಷನ್ ತೊಗೊಂಡಿದ್ರೆ ಅಥವಾ ಯಾವುದೋ ಒಂದು ಕಡೆ ನಮಗೆ ಏನಾದರೂ ಕಂಪ್ಲೇಂಟ್ ಬಂದರೆ ಅಲ್ಲಿ ಹೋಗಿರ್ತಾರೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಕೂಡ ಹೋಗಿ ನಿಮಗೆ ಯಾವುದೇ ರೀತಿ ಪ್ರಲೋಭನ ಅಥವಾ ಭಯ ಅಥವಾ ಏನಾದರೂ ಆ ರೀತಿ ಸಂದರ್ಭ ಬಂತು ಅಂದರೆ ನಮಗೆ ಮಾಹಿತಿ ಕೊಡಿ ಅಂತ ಅವರು ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ಸದ್ಯಕ್ಕೆ ಆ ರೀತಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಬಂದರೆ ವಿ ವಿಲ್ ಸರ್ಟನ್ಲಿ ಟೇಕ್ ಆ್ಯಕ್ಷನ್. ಎಕ್ಸ್ಟೆನ್ಮೆಂಟ್ ಮಾಡಾಗಿದೆ. ಹಾಂ, ಎಲೆಕ್ಷನ್ ಸಂಬಂಧಪಟ್ಟ ಇಲ್ಲ, ಪೊಲೀಸ್ ಇಲಾಖೆಯಿಂದ ಎಷ್ಟು ಪ್ರಪೋಸಲ್ ಬಂದಿದೆ ಆದಷ್ಟು ಪ್ರಪೋಸಲನ್ನು ಕ್ಲಿಯರ್ ಮಾಡಿದ್ದೀವಿ, ಯಾವುದೂ ಬಾಕಿ ಇಲ್ಲ. ಸರ್, ಇತ್ತೀಚಿನ ಬೆಳವಣಿಗೆ ಈಗ ಚುನಾವಣೆ ಘೋಷಣೆ ಪೂರ್ವದಲ್ಲಿ ಯಾವ ಸೆನ್ಸಿಟಿವ್ ಸೂಕ್ಷ್ಮತೆ ಯಾವ ನಂತರದಲ್ಲಿ ಬೆಳವಣಿಗೆಗಳನ್ನು ನೋಡಿದ್ರೆ ಎಲ್ಲನ ಇನ್ನೂ ಹೆಚ್ಚಿನ ಸೂಕ್ಷ್ಮತೆಗಳು ಕಂಡು ಬಂದ ನಿಜ ಅಲ್ಲ. ಅದ್ರ ಬಗ್ಗೆ ಅದೇ ಈಗ ಸದ್ಯಕ್ಕೆ ನಮಗೆ ಏನೇನೋ ಮಾಹಿತಿ ಬರ್ತಾ ಇದೆ ನಮ್ಮ ಫೀಲ್ಡ್ ಇದರಿಂದ ಮತ್ತು ಒಂದು
1950 ಅಂತ ನಮ್ಮದು ಗ್ರೀವೆನ್ಸ್ ಸೆಲ್ ಇದೆ. ಅಲ್ಲಿ ಕೂಡ ಯಾವುದಾದ್ರೂ ಕಂಪ್ಲೇಂಟ್ ಬಂತು ಅಂದರೆ ವಿ ವಿಲ್ ಟೇಕ್ ಆ್ಯಕ್ಷನ್. ಸದ್ಯಕ್ಕೆ ನಮಗೆ ಪ್ರತ್ಯೇಕವಾಗಿ ಯಾವುದೇ ಪಕ್ಷ ಆಗಲಿ ಅಥವಾ ಅಭ್ಯರ್ಥಿ ಆಗಲಿ ಅವ್ರ ಮೇಲೆ ಈ ರೀತಿ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ. ನೀವು ಕೂಡ ಕೊಡ್ಬೋದು ಅಥವಾ ಜನಪ್ರತಿನಿಧಿಗಳು ಇರ್ಬೋದು, ಜನ ಇರ್ಬೋದು, ಅವ್ರು ನಮ್ಮ ಯಾವುದೇ ರೀತಿ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟರೆ ವಿಲ್ ಸರ್ಟನ್ಲಿ ಟೇಕ್ ಆ್ಯಕ್ಷನ್. ಹಲವಾರು ಕಡೆ ಚುನಾವಣೆ ಪ್ರಚಾರಗಳಿಗೆ ಸಣ್ಣ ಮಕ್ಕಳನ್ನು ಬಳಕೆ ಮಾಡ್ತಾರೆ. ಹಾಗೇನಾದರೂ ಅಲ್ಲ, ಯಾವುದೂ ಕಾರಣಕ್ಕೂ ಯಾವುದೇ ಚುನಾವಣೆ ಹಂತದಲ್ಲಿ ಯಾವುದೇ ಚುನಾವಣೆ ಪ್ರಚಾರ ಇರ್ಬೋದು ಅಥವಾ ಈವನ್ ರ್ಯಾಲಿ ಇರ್ಬೋದು, ರೋಡ್ ಶೋ ಇರ್ಬೋದು, ಅದರಲ್ಲಿ ಯಾವುದೂ ಕಾರಣಕ್ಕೂ 18ಕ್ಕಿಂತ ಕಡಿಮೆ ವಯಸ್ಸಿನವರು ಮಕ್ಕಳನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ದು ಭಾಳ ಸುದಿಷ್ಟ ನಿರ್ದೇಶನ ಇದೆ. ಅದರ ಸಂಬಂಧಪಟ್ಟ ಹಾಗೆ ತಮ್ಮದು ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಕೊಡಿ. ಯಾವುದೇ ಅಭ್ಯರ್ಥಿ ಇರಲಿ ಅವ್ರಿಗೆ ನಾವು ಈಗಾಗಲೇ ತಿಳಿಸಿದ್ದೀವಿ, ಮೈನರ್ ಅಂದರೆ ಮಕ್ಕಳನ್ನು ಯಾವುದೂ ಕಾರಣಕ್ಕೂ ಸದ್ಬಳಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ಆ ರೀತಿ ಏನಾದರೂ ಕಂಡು ಬಂತು ಅಂದರೆ ನಾವು ಭಾಳ ಕಠಿಣ ಕ್ರಮ ತಗೋತೀವಿ. ಸರ್, ಈಗ ಎಲೆಕ್ಟ್ರಲ್ ಪೋಲಿಂಗ್ ಬೂತ್ಗಳಲ್ಲಿ ಬಿಸಿಲು ಭಾಳ ಇರೋದಂದರೆ ಏನಾದರೂ ಸ್ಪೆಷಲ್ ಏನಾದರೂ ವ್ಯವಸ್ಥೆಗಳು ಮಾಡ್ತಾರೆ? ಪ್ರತಿ ಮತಗಟ್ಟೆಯಲ್ಲಿ ಕುಡಿಯೋ ನೀರು ಇರುತ್ತೆ, ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ, ಮತ್ತು ಎಲ್ಲಿ ವರಾಂಡ ಅಂದರೆ ನಿಲ್ಲಲಿಕ್ಕೆ ನೆರಳು ಜಾಗ ಇಲ್ಲದೆ ಇರೋ ಜಾಗಕ್ಕೆ ನಾವು ಈಗಾಗಲೇ ಪಂಚಾಯಿತಿಯಿಂದ ಮತ್ತು ಕಾರ್ಪೊರೇಷನ್ ವತಿಯಿಂದ 21st 2nd ಪ್ರತಿ ಮತಗಟ್ಟೆಗಳಲ್ಲಿ ಶಾಮಿಯಾನ ಹಾಕ್ಸ್ತೀವಿ. ಎಲ್ಲಿ ವರಾಂಡ ಇಲ್ಲ ಅಂದರೆ ನಿಲ್ಲಲಿಕ್ಕೆ ನೆರಳಲ್ಲಿ ಜಾಗ ಇಲ್ಲ ಅಂತ ಸಂದರ್ಭದಲ್ಲಿ ಶಾಮಿಯಾನ ಇದು ಮಾಡ್ತೀವಿ. ಇಲ್ಲ, ಕೂಲರ್ ಇಲ್ಲ, ಕೂಲರ್ ಹಾಕ್ತಾ ಇಲ್ಲ. ಹಾಂ, ಫ್ಯಾನ್ಸ್ ಅಂತೂ ರೂಮಲ್ಲಿ ಇದ್ದೇ ಇರುತ್ತೆ. ಮತ್ತು ಹೊರಗಡೆ ಒಂದು ವೇಳೆ ಅಲ್ಲೇ ಸ್ಕೂಲಲ್ಲಿ ಏನಾದರೂ ಸ್ಟ್ಯಾಂಡಿಂಗ್ ಫ್ಯಾನ್ ಇದ್ದರೆ ಅದನ್ನ ಬಳಸ್ಬೋದು. ಸಪ್ರೇಟಾಗಿ ಏನು ಕೊಡ್ತಾ ಇಲ್ಲ ಸರ್. ಅಂದರೆ ಈ ಸರಿ ವಿಶೇಷವಾಗಿ ಏನಾದರೂ ಹೋದ ಸರಿ ಪಿಂಕ್ ಈ ರೀತಿ ಕಾನ್ಸೆಪ್ಟ್ ಇತ್ತಲ್ಲ ಸರ್, ಈ ಸರಿ ಏನಾದರೂ ಈ ಬಿಸಿಲು ಮತ್ತು ಇದಕ್ಕೆ ಏನು ವಿಶೇಷವಾದಂಥದ್ದು ಏನಾದರೂ ನಮ್ಮ ಈ ಭಾಗದಲ್ಲಿ ಬಿಸಿಲಿಗೆ ಸಪ್ರೇಟಾಗಿ ಏನು ಮಾಡಿಲ್ಲ. ಪಿಂಕ್ ಬೂತ್ ನಮ್ಮ ಇಡೀ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 40 ಇರುತ್ತೆ. ಮತ್ತು ಅದರ ಜೊತೆಗೆ ಒಂದು ಯೂತ್ ಅಂಡರ್ 30 ಎಂಪ್ಲಾಯೀಸಿಂದ ಒಂದು 8 ಕಡೆ ಮಾಡ್ತಾ ಇದ್ದೀವಿ. ಮತ್ತು 8 ಕಡೆ ಪೀಪಲ್ ವಿತ್ ಡಿಸಬಿಲಿಟಿ ಅಂದರೆ ಯಾರು ವಿಕಲಚೇತನ ಇರ್ತಾರೆ, ಕಂಪ್ಲೀಟ್ ಟೀಮ್ ಅವರೇ ಇರ್ತಾರೆ, ಅವರೇ ಕಂಪ್ಲೀಟ್ ಎಲೆಕ್ಷನ್ ಪ್ರೊಸೆಸ್ ಮ್ಯಾನೇಜ್ ಮಾಡ್ತಾರೆ. ಜೊತೆಗೆ ಎಥ್ನಿಕ್ ಪೋಲಿಂಗ್ ಬೂತ್ ಅಂತ 16 ಎಥ್ನಿಕ್ ಲೋಕಲ್ ಕಲ್ಚರ್ ಆ ರೀತಿ ಪ್ರಮೋಟ್ ಮಾಡೋದಕ್ಕೆ ಇಲ್ಲ 60 ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ಮಾಡ್ತೀವಿ. ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ಮತಗಟ್ಟೆಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಈ ರೀತಿ ಮಾಡ್ತೀವಿ. ಒಟ್ಟಾರೆ 60ಕ್ಕಿಂತ ಜಾಸ್ತಿ ಮತಗಟ್ಟೆ ಸ್ಪೆಷಲ್ ಪೋಲಿಂಗ್ ಸ್ಟೇಷನ್ ಆಗಿರ್ತಾರೆ. ಸರ್, ನಮ್ಮ ಜಿಲ್ಲೆಯಲ್ಲಿ ಕ್ರಿಟಿಕಲ್ ಪೋಲಿಂಗ್ ಬೂತ್ಸ್ ಎಷ್ಟಿದೆ? ನಾನು ಮಾಹಿತಿ ಕೊಡ್ತೀನಿ. 431 ಒಟ್ಟಾರೆ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ 431. ನಮ್ಮಲ್ಲಿ ಐ ಥಿಂಕ್ 233 ಏನು ಇದೆ. ಅಲ್ಲಿ ಗಿವ್ ಇದೆ ಎಂಟೈರ್ ಲಿಸ್ಟ್ ಇದೆ ನಮ್ಮ ಹತ್ರ. ಲಿಸ್ಟ್ ಕೊಡಲ್ಲ, ಬಟ್ ಈ ಇನ್ಫಾರ್ಮೇಷನ್ ಕೊಡ್ತೀವಿ. ಹಾಂ, ಅದೇ ಥೀಮಲ್ಲಿ ಸಖಿ ಬರುತ್ತೆ. ಹಾಂ, ಥೀಮ್ ಬೇಸ್ಡ್ ಕರೆಕ್ಟ್. ಅದು ಕೂಡ 8 ಇದೆ. ಸ್ವೀಪ್ ನಮ್ಮ COZP ಅದನ್ನು ನೋಡ್ತಿದ್ದಾರೆ, ಅವ್ರ ಕಡೆಯಿಂದ ನನ್ನ ಮಾಹಿತಿ ಕೊಡ್ತಾರೆ. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.